ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ತರಗತಿಯಲ್ಲಿ KS ಮತ್ತು PSI PC ಹಾಗೆ PDO, VAO ಹಾಗೂ BMTC ಮತ್ತು ಎಲ್ಲ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಸಾಮಾನ್ಯ ಜ್ಞಾನಕ್ಕೆ ಉಪಯುಕ್ತವಾಗುವಂತಹ ಮಾದರಿ ಪ್ರಶ್ನೆ ಪತ್ರಿಕೆಗಳ ತರಗತಿಗಳನ್ನು ನಾನು ನಡೆಸ್ತಿದ್ದೇನೆ. ಇದು 3ನೇ ವಿಡಿಯೋ ಆಗಿದೆ. ಮೊದಲ 2 ವಿಡಿಯೋಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಹಾಕಿರ್ತೀನಿ, ನೋಡಿರಿ. ಅದೇ ರೀತಿಯಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಲಿಂಕ್ ಶೇರ್ ಮಾಡಿ ಅಂತ ಹೇಳ್ತಾ, ಇಲ್ಲಿ 40 ಪ್ರಶ್ನೆಗಳನ್ನು ಹಿಂದಿನ ವಿಡಿಯೋಗಳಲ್ಲಿ ಚರ್ಚಿಸಿದ್ದೇನೆ. ಈ ಒಂದು ತರಗತಿಯಲ್ಲಿ 41ನೇ ಪ್ರಶ್ನೆಯನ್ನು ಇಲ್ಲಿ ಹೇಳಲಾಗುತ್ತದೆ. ಯಾವ ರೀತಿಯ ನಿರುದ್ಯೋಗದಲ್ಲಿ ಕಾರ್ಮಿಕರ ಸೀಮಂತ ಉತ್ಪಾದಕತೆಯನ್ನು ಶೂನ್ಯವಾಗಿರುತ್ತದೆ? ಯಾವ ರೀತಿಯ ನಿರುದ್ಯೋಗದಲ್ಲಿ ಕಾರ್ಮಿಕರ ಸೀಮಂತ ಉತ್ಪಾದಕತೆಯನ್ನು ಶೂನ್ಯವಾಗಿರುತ್ತೆ ಅಂದರೆ ಮರೆಮಾಚಿದ ನಿರುದ್ಯೋಗದಲ್ಲಿ ಕಾರ್ಮಿಕರ ಉತ್ಪಾದನೆ ಶೂನ್ಯವಾಗಿರುತ್ತದೆ. ಆಪ್ಷನ್ ಎ ಸರಿಯಾದ ಉತ್ತರ. 42ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ರಾಷ್ಟ್ರೀಯ ಆದಾಯವನ್ನು ಅಳೆಯುವ ವಿಧಾನ ಯಾವುದು? ರಾಷ್ಟ್ರೀಯ ಆದಾಯವನ್ನು ಅಳೆಯುವಂಥ ವಿಧಾನಗಳು ಯಾವ್ಯಾವಪ್ಪ ಅಂದರೆ ವೆಚ್ಚದ ವಿಧಾನ, ಆದಾಯದ ವಿಧಾನ, ಉತ್ಪನ್ನದ ವಿಧಾನ. ಈ 3 ವಿಧಾನಗಳಿಂದ ರಾಷ್ಟ್ರೀಯ ಆದಾಯದ ವಿಧಾನವನ್ನು ಅಳೆಯಲಾಗುತ್ತದೆ. ಹಾಗಾಗಿ ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿಯಾದಂಥ ಉತ್ತರ. 43ನೇ ಪ್ರಶ್ನೆ, ಕೆಳಗಿನ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಜನಸಂಖ್ಯಾ ಸಾಂದ್ರತೆ ಇದೆ? ಹೆಚ್ಚು ಜನಸಂಖ್ಯೆ ಸಾಂದ್ರತೆಯನ್ನು ಹೊಂದಿರುವಂತಹ ರಾಜ್ಯ ಯಾವುದಪ್ಪ ಅಂದರೆ ಬಿಹಾರ ರಾಜ್ಯ. 1000ಕ್ಕೂ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರುವಂಥ ರಾಜ್ಯ. 44ನೇ ಪ್ರಶ್ನೆ, ಭಾರತದಲ್ಲಿ ಹಣ ಪೂರೈಕೆಯನ್ನು ಯಾವ ಏಜೆನ್ಸಿ ನಿಯಂತ್ರಿಸುತ್ತದೆ? ಹಣ ಪೂರೈಕೆಯನ್ನು RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಭಾರತೀಯ ರಿಸರ್ವ್ ಬ್ಯಾಂಕ್, ಇದು ಹಣ ಪೂರೈಕೆಯನ್ನು ನಿಯಂತ್ರಿಸುವ ಒಂದು ಸಂಸ್ಥೆಯಾಗಿದೆ. 45ನೇ ಪ್ರಶ್ನೆ, ಸರ್ಕಾರವು ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಯನ್ನು ಯಾವಾಗ ಜಾರಿಗೆ ತಂದಿತು? ಕಿಸಾನ್ ಕ್ರೆಡಿಟ್ ಕಾರ್ಡ್ ಈ ಒಂದು ಯೋಜನೆಯನ್ನು ಆಗಸ್ಟ್ 1998ರಲ್ಲಿ ಈ ಒಂದು ಯೋಜನೆಯನ್ನು ಸರ್ಕಾರ ಜಾರಿಗೆ ತರುತ್ತದೆ. 46ನೇ ಪ್ರಶ್ನೆ, ಭಾರತದ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ CAG ಅವರನ್ನು ಯಾರು ನೇಮಿಸುತ್ತಾರೆ? CAG ಅವರನ್ನು ಭಾರತದ ರಾಷ್ಟ್ರಪತಿಯವರು. ಆಪ್ಷನ್ ಎ ಸರಿಯಾದ ಉತ್ತರ. 47ನೇ ಪ್ರಶ್ನೆ, ಕೆಳಗಿನವರಲ್ಲಿ ಯಾರು ಭಾರತ ಸಂವಿಧಾನದ ರಚನಾ ಸಭೆಯ ಮೊದಲ ಅಧ್ಯಕ್ಷರು ಆಗಿದ್ದರು? ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಇವರು ಭಾರತ ಸಂವಿಧಾನ ರಚನಾ ಸಭೆಯ ಮೊದಲ ಅಧ್ಯಕ್ಷರು ಆಗಿದ್ದರು. 48ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಭಾರತದಲ್ಲಿ ಮೂಲಭೂತ ಹಕ್ಕುಗಳ ರಕ್ಷಕ? ಮೂಲಭೂತ ಹಕ್ಕುಗಳ ರಕ್ಷಕ ಅಂತ ಯಾವುದನ್ನು ಕರೀತಾರಪ್ಪ ಅಂದರೆ ಸುಪ್ರೀಂ ಕೋರ್ಟನ್ನು. 49ನೇ ಪ್ರಶ್ನೆ, 371J ವಿಧಿಯು ಯಾವ ರಾಜ್ಯಕ್ಕೆ ಸಂಬಂಧಿಸಿದಂತೆ ವಿಶೇಷ ನಿಬಂಧನೆಗಳನ್ನು ಒಳಗೊಂಡಿದೆ? 371J ಈ ಒಂದು ವಿಧಿಯು ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಿಸಿದೆ. ಇದು ಕರ್ನಾಟಕ ರಾಜ್ಯಕ್ಕೆ ಸಂಬಂಧವಾಗಿರುವುದು. 50ನೇ ಪ್ರಶ್ನೆ, ಈ ಕೆಳಗಿನ ಯಾವ ಭಾರತದ ಸಂವಿಧಾನದ ವಿಧಿಯು ಮಾನವ ಕಳ್ಳ ಸಾಗಾಣಿಕೆಯನ್ನು ನಿಷೇಧಿಸುತ್ತದೆ? ಮಾನವ ಕಳ್ಳ ಸಾಗಾಣಿಕೆಯನ್ನು ನಿಷೇಧ ಮಾಡುವಂತಹ ವಿಧಿ ಯಾವುದಪ್ಪ ಅಂದರೆ 23ನೇ ವಿಧಿ, ಆರ್ಟಿಕಲ್ 23. 51ನೇ ಪ್ರಶ್ನೆ, ಭಾರತದ ರಾಷ್ಟ್ರಪತಿಯಾಗಿ ಆಯ್ಕೆಯಾಗಲು ಕನಿಷ್ಠ ವಯಸ್ಸು ಎಷ್ಟು? ಭಾರತದ ರಾಷ್ಟ್ರಪತಿ ಆಗಲಿಕ್ಕೆ 35 ವರ್ಷಗಳು. ಆಪ್ಷನ್ ಡಿ ಸರಿಯಾದ ಉತ್ತರ. 52ನೇ ಪ್ರಶ್ನೆ, ಈ ಕೆಳಗಿನ ಯಾವ ಭಾರತದ ಸಂವಿಧಾನದ ಭಾಗವು ಕಲ್ಯಾಣ ರಾಜ್ಯಗಳ ಪರಿಕಲ್ಪನೆ ಒಳಗೊಂಡಿದೆ? ಕಲ್ಯಾಣ ರಾಜ್ಯಗಳ ಪರಿಕಲ್ಪನೆಯನ್ನು ಒಳಗೊಂಡಿರೋದು ಯಾವುದಪ್ಪ ಅಂದರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ ಅನ್ನೋದು, ನಿರ್ದೇಶನ ತತ್ವಗಳು, ರಾಜ್ಯ ನಿರ್ದೇಶನ ತತ್ವಗಳು. ಆಪ್ಷನ್ ಸಿ ಸರಿಯಾದ ಉತ್ತರ. 53ನೇ ಪ್ರಶ್ನೆ, ಎಷ್ಟು ಪ್ರಮಾಣದಷ್ಟು ರಾಜ್ಯಸಭಾ ಸದಸ್ಯರ ಪ್ರತಿ 2 ವರ್ಷಗಳ ನಂತರ ನಿವೃತ್ತಿ ಹೊಂದುತ್ತಾರೆ? 1/3 ಭಾಗ. 1/3 ಭಾಗ ಇದು ರಾಜ್ಯಸಭಾ ಸದಸ್ಯರ ಪ್ರತಿ 2 ವರ್ಷಗಳಿಗೆ ನಿವೃತ್ತಿಯನ್ನು ಹೊಂದ್ತಾರೆ. 54ನೇ ಪ್ರಶ್ನೆ, ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಂಬಂಧಿಸಿದಂತೆ ಯಾವ ಸಾಂವಿಧಾನಿಕ ತಿದ್ದುಪಡಿ ರಾಷ್ಟ್ರಪತಿಗೆ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳನ್ನು ಗುರುತಿಸಲು ಅಧಿಕಾರ ನೀಡಿದೆ?
ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 102ನೇ ತಿದ್ದುಪಡಿ. 55ನೇ ಪ್ರಶ್ನೆ, ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ನಡೆಸುವುದು ಯಾವ ಸಂಸ್ಥೆಯ ಜವಾಬ್ದಾರಿ ಆಗಿದೆ? ಇದು ರಾಜ್ಯ ಚುನಾವಣಾ ಆಯೋಗದ ಒಂದು ಜವಾಬ್ದಾರಿ. 56ನೇ ಪ್ರಶ್ನೆ, ಕರ್ನಾಟಕ ರಾಜ್ಯದಲ್ಲಿರುವ ಏಕೈಕ ರಾಮ್ಸರ್ ತಾಣ ಯಾವುದು? ರಂಗನತಿಟ್ಟು ಪಕ್ಷಿಧಾಮ ಅನ್ನೋದು ಇದು ಕರ್ನಾಟಕ ರಾಜ್ಯದಲ್ಲಿರುವ ಏಕೈಕ ರಾಮ್ಸರ್ ತಾಣವಾಗಿದೆ. 57ನೇ ಪ್ರಶ್ನೆ, ಹತ್ತಿ ಬೆಳೆಗೆ ಸೂಕ್ತವಾದಂಥ ಮಣ್ಣು ಯಾವುದು? ಹತ್ತಿ ಬೆಳೆಗೆ ಸೂಕ್ತವಾಗಿರುವಂಥ ಮಣ್ಣು ಕಪ್ಪು ಮಣ್ಣು. ಕೆಳಗಿನ ಯಾವ ಜೋಡಿ ಸರಿಯಾಗಿದೆ? ಇಲ್ಲಿ ಕೊಟ್ಟಿರುವಂತಹ ಯಾವ ಜೋಡಿ ಸರಿಯಾಗಿದೆಯಪ್ಪ ಅಂದರೆ ಕುಂಚ್ಕಲ್ ಜಲಪಾತ, ಇದು ವಾರಾಹಿ ನದಿಗೆ ಸಂಬಂಧಿಸಿದೆ. ಇದು ಸರಿಯಾಗಿರುವಂಥ ಹೇಳಿಕೆಯಾಗಿದೆ. 59ನೇ ಪ್ರಶ್ನೆ, ವಿಜಯನಗರ ಜಿಲ್ಲೆಯ ಆಡಳಿತ ಕೇಂದ್ರ ಯಾವುದು? ವಿಜಯನಗರ 31ನೇ ಜಿಲ್ಲೆ ಇದು. ಇದರ ಒಂದು ಆಡಳಿತ ಕೇಂದ್ರ ಯಾವುದಪ್ಪ ಅಂದರೆ ಹೊಸಪೇಟೆ. 60ನೇ ಪ್ರಶ್ನೆ, ಶೋಲಾ ಅರಣ್ಯ ಕರ್ನಾಟಕದ ಯಾವ ಭಾಗದಲ್ಲಿ ಕಂಡುಬರುತ್ತದೆ? ಶೋಲಾ ಫಾರೆಸ್ಟ್ ಇದು ಕರ್ನಾಟಕದ ಪಶ್ಚಿಮ ಘಟ್ಟಗಳ ಎತ್ತರವಾದ ಪ್ರದೇಶದಲ್ಲಿ ಕಂಡುಬರುವಂತಹ ಒಂದು ಅರಣ್ಯವಾಗಿದೆ. ಆಪ್ಷನ್ ಎ ಸರಿಯಾದ ಉತ್ತರ. ಸ್ನೇಹಿತರೆ, ಈ ತರಗತಿಯಲ್ಲಿ 20 ಪ್ರಶ್ನೆಗಳನ್ನು ಚರ್ಚಿಸಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.